ಹಾಸನದಲ್ಲಿ ಪ್ರೀತಂ ಗೌಡ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಹಾಸನದಲ್ಲಿ ಪಬ್ಲಿಕ್ ಟಿವಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರೀತಂ ಗೌಡ ಸಾಹೇಬ್ರು ಹಾಗೂ ನಾನು ಭೇಟಿ ಮಾಡೋ ಬಗ್ಗೆ ಚರ್ಚೆ ಆಗಿಲ್ಲ. ಇಲ್ಲಿ ಯಾರನ್ನು ಚರ್ಚೆ ಮಾಡೋದು ಮುಖ್ಯ ಅಲ್ಲ. ಪ್ರೀತಂ ಗೌಡ ಈಗಾಗಲೇ ನನ್ನ ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರು ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ನನಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹಾಸನದ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಹಾಸನ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕೇವಲ 18 ದಿನಗಳು ಮಾತ್ರ ಬಾಕಿ ಉಳಿದೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಜಿಲ್ಲೆಯಾದ್ಯಂತ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಈಗ ಅವರು ನಮ್ಮ ಜೊತೆ ಇದ್ದಾರೆ. ಮಾಜಿ ಶಾಸಕ ಪ್ರೀತಂ ಗೌಡರನ್ನ ಒಂದು ಭೇಟಿ ಮಾಡಿ ನೀವು ಮಾತುಕತೆ ಮಾಡ್ತೀವಿ ಅನ್ನೋದು ಏನಾರ ಭೇಟಿ ಮಾಡ್ತೀರಾ ಸರ್? ಫೋನ್ ಮೂಲಕ ಅದು ಎಲ್ಲೂ ಕೂಡ ಚರ್ಚೆನೇ ಆಗಿಲ್ಲ. ಅದೇನು ಮಾಧ್ಯಮದವ್ರು ಮಾಡ್ತಿದ್ರು ಮಾತಾಡ್ತಿದ್ರು ನನಗೆ ಗೊತ್ತಿಲ್ಲ ಯಾರು ಮಾಹಿತಿ ಕೊಟ್ಟರು ಅಂತ. ನಿನ್ನೆನೂ ಕೂಡ ಅದೆಲ್ಲೂ ಚರ್ಚೆ ಆಗಿಲ್ಲ, ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಅವ್ರು ಆಗಲೇ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಒಂದಾಗಿ ಹೋಗ್ತಾ ಇದೀವಿ. ಪ್ರೀತಂ ಗೌಡರು ಸಾಹೇಬ್ರನ್ನು ಕೂಡ ಅವರೆಲ್ಲರಿಗೂ ಅವರ ಬೆಂಬಲಿಗರಿಗೆ ಎಲ್ಲರಿಗೂ ಮಾಹಿತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ NDA ಅಭ್ಯರ್ಥಿ ಮಾಡಬೇಕು, ಈ ಸರಿ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ನೇರ ಒಂದು ಗುರಿ ಇದೆ ಅವರಲ್ಲಿ. ಆ ಗುರಿಯನ್ನು ನಾವು ಕೂಡ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸನ ಮಾಡಿ ಎಲ್ಲರ ಒಂದು ವಿಶ್ವಾಸದಲ್ಲಿ ನಾವು ಹೋಗುವಂಥ ಕೆಲಸ ಮಾಡ್ತೀವಿ. ಮುಂದೆ ಏನಾದ್ರು ಪ್ರೀತಂ ಗೌಡರು ಭೇಟಿ ಮಾಡಿ ಮಾತುಕತೆ ಅಲ್ಲ, ಅವರು ಮೈಸೂರು ಮತ್ತು ಚಾಮರಾಜದಲ್ಲಿ ಅವರು ಇವತ್ತು ಅಬ್ಸರ್ವರ್ ಆಗಿದ್ದಾರೆ, ಪ್ಲಸ್ ಜೊತೆಗೆ ಅಲ್ಲಿನ ಇನ್ಚಾರ್ಜ್ ಇದ್ದಾರೆ. ಸೊ ಹಾಗಾಗಿ ಅವ್ರು ಅಲ್ಲಿನೂ ಭಾಳಷ್ಟು ಕೆಲಸಗಳಿದ್ದಾರೆ. ನಿನ್ನೆ ಪ್ರಾಣೇಶ್ವರನ ಹತ್ರನೂ ಪ್ರೀತಂ ಅವ್ರು ಮಾತಾಡಿದ್ದಾರೆ, ಆಮೇಲೆ ನಿನ್ನೆ ರೇಣುಕಾ ಸರ್ ಹತ್ರನೂ ಮಾತಾಡಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ಮಾತಾಡಿದಾಗ ನಾನಂತೂ 100ಕ್ಕೆ 100 ಭಾಗ ಮಾಡ್ತಾ ಇದ್ದೀನಿ ಸರ್. ನಾವು ಖಂಡಿತವಾಗ್ಲೂ ಹೇಳ್ತೀವಿ, ನಮ್ಮ ಬೆಂಬಲಿಗರು ಯಾರು ಏನಾದ್ರು ವಿರೋಧ ಮಾಡ್ತಿದ್ರೆ ಅದು ನಮ್ಮ ಬೆಂಬಲಿಗರಲ್ಲ ಅಂತ ಅನ್ಕೊಳ್ಳಿ, ಅವ್ರಿಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಳ್ಳಿ ಅಂತ ಖಡಕ್ಕಾಗಿ ಮಾತಾಡಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅವರ ಬೆಂಬಲಿಗರಾಗಿರ್ಬೋದು, ಇವತ್ತು ಪ್ರೀತಂ ಗೌಡರಾಗಿರ್ಬೋದು 100ಕ್ಕೆ 100 ಭಾಗ ನಮ್ಮ ಜೊತೆ ಇದ್ದಾರೆ, ಮಾಡ್ತಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರೀತಂ ಗೌಡರು ಮೈಸೂರಲ್ಲಿ ಹೇಳಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ವೈಯಕ್ತಿಕವಾಗಿ ನಾನು ಭೇಟಿ ಮಾಡಬೇಕಂತ ಅಪೇಕ್ಷೆ ಏನಿಲ್ಲ, NDA ಅಭ್ಯರ್ಥಿ ಯಾರೇ ಇದ್ರು ನಾನು ಅವ್ರ ಪರ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಸರ್, ಇಲ್ಲಿ ಯಾರನ್ನು ವೈಯಕ್ತಿಕವಾಗಿ ಭೇಟಿ ಮಾಡೋಂಥ ಚರ್ಚೆ ಬರಲ್ಲ ಸರ್. ಇಲ್ಲಿ ಎಲ್ಲರೂ ಒಟ್ಟಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ. ಪ್ರೀತಂ ಗೌಡರು ಬಂದು ನಮ್ಗೆ ಕ್ಯಾಂಪೇನ್ ಮಾಡ್ತಾರೆ, ಆಗ ಭೇಟಿ ಆಗೇ ಆಗ್ತೀವಿ ಅಲ್ವಾ? ಈಗ ಸಮಯ 18 ದಿನ ಇದೆ, ಎಲ್ಲ ಒಟ್ಟಿಗೆ ಹೋಗೋಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಒಟ್ಟಿಗೆ ಹೋಗೋಂಥ ಕೆಲಸ ಮಾಡ್ಬೇಕಾದ್ರೆ ವೈಯಕ್ತಿಕವಾಗಿ ಭೇಟಿ ಮಾಡೋಂಥ ವಿಚಾರನೇ ಬರಲ್ಲ. ಈಗಾಗಲೇ ಭೇಟಿ ಮಾಡಿದ್ದೀವಿ. ಶಾಂಗ್ರಿಲಾ ಹೋಟ್ಲಲ್ಲೇ ವಿಜೇಂದ್ರನವರೆಲ್ಲ ಕೂರಿಸಿ ನಮ್ಮನ್ನೆಲ್ಲ ಭೇಟಿ ಮಾಡಿ ಎಲ್ಲ ಸರಿಯಾಗಿದೆ. ಈಗ ಒಂದು ಅನ್ವಯವಾಗಿ ಹೋಗ್ತಾ ಇದ್ದೀವಿ, ಅದು ಹಂಗೆ ಹೋಗೋಂಥ ಕೆಲಸ ಮಾಡಿ. ಇದು ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.